ಕುಮಾರ್ ರಾಜ್ಯದ ಅಧಿಕಾರವನ್ನ ಗಿಟ್ಟಿಸಿಕೊಂಡು ಒಂದು ವಾರ ಕಳೆದಿಲ್ಲ. ಈಗ ಸ್ವಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಸ್ವಕ್ಷೇತ್ರಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮೊದಲ ಭೇಟಿ. ತನ್ನದೇ ಕ್ಷೇತ್ರಕ್ಕೆ ಡಿಕೆ ಮೊದಲ ಭೇಟಿ. ಸಿಎಂ ಆದ ಬಳಿಕ ಮೊದಲ ಬಾರಿ ತವರೂರಿಗೆ ಡಿಕೆ ಶಿವಕುಮಾರ್ ಎಂಟ್ರಿ. ಇವತ್ತು ಸಿಎಂ ಡಿಕೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕನಕಪುರದಲ್ಲಿ ಎಲ್ಲೆಡೆ ರಾರಾಜಿಸುತ್ತಿವೆ ಬೃಹತ್ ಕಟೌಟ್ಸ್ಗಳು. ಕನಕಪುರದಲ್ಲಿಂದು ಸಿಎಂ ಡಿಕೆ ಶಿವಕುಮಾರ್ ಅವರು ರೌಂಡ್ಸು. ಸಿಎಂ ಡಿಕೆಶಿಯಿಂದ ಕೃತಜ್ಞತಾ ಸಮರ್ಪಣಾ ಪ್ರವಾಸ. ಹಾರೋಹಳ್ಳಿ ಕನಕಪುರ ತಾಲೂಕಿನಲ್ಲಿ ಡಿಕೆ ಪ್ರವಾಸ ಕೈಗೊಂಡಿದ್ದಾರೆ. ಇಡೀ ದಿನ ತನ್ನದೇ ಕ್ಷೇತ್ರದ ಪ್ರವಾಸ. ಸಿಎಂ ಡಿಕೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕನಕಪುರಕ್ಕೂ ಡಿಕೆ ಭೇಟಿ ಕೊಡ್ತಾ ಇದ್ದಾರೆ. 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಗರ ಪ್ರದೇಶಗಳಲ್ಲಿ ಡಿಕೆ ಪ್ರವಾಸ. ಕ್ಷೇತ್ರದ ಜನರಿಗೆ ಕೃತಜ್ಞತೆ ಸಲ್ಲಿಸಲಿರುವ ಡಿಕೆ ಶಿವಕುಮಾರ್ ಭೇಟಿ ಹಿನ್ನೆಲೆ ಕನಕಪುರದಲ್ಲಿ ಪೊಲೀಸು ಬಿಗಿ ಬಂದೋಬಸ್ತ್ ಏರ್ಪಾಡು ಆಗಿದೆ. ಸಾಂಪ್ರದಾಯಿಕವಾಗಿ ನಮ್ಮ ರಾಜ್ಯದಲ್ಲಿ ಯಾರೇ ಅಧಿಕಾರಕ್ಕೆ ಬರಲಿ ಪ್ರಥಮವಾಗಿ ತನ್ನ ಕ್ಷೇತ್ರಕ್ಕೆ ಹೋಗೋ ಒಂದು ಸಂಪ್ರದಾಯ ಇದೆ. ಇನ್ನು ಡಿಕೆ ಶಿವಕುಮಾರ್ ಅವರ ಕ್ಷೇತ್ರ 1.25 ಲಕ್ಷ ಲೀಡ್ನಲ್ಲಿ ಗೆಲ್ಲಿಸಿರ್ತಕ್ಕಂತಹ ಕ್ಷೇತ್ರ. ಅದು ಕರ್ನಾಟಕದ ಚುನಾವಣಾ ಇತಿಹಾಸದಲ್ಲಿ ಡಿಕೆ ಶಿವಕುಮಾರ್ ಅಂತೆ ಲೀಡ್ನಲ್ಲಿ ಲಕ್ಷ ವೋಟ್ ಲೀಡ್ನಲ್ಲಿ ಗೆದ್ದಿರೋ ಒಬ್ಬ ಶಾಸಕ ಇದ್ರೆ ಅದು ಡಿಕೆ ಶಿವಕುಮಾರ್. ತನ್ನ ಕನಕಪುರ ಜಿಲ್ಲೆಗೆ ಹೋಗ್ತಾ ಇದ್ದಾರೆ. ಇವತ್ತು ತನ್ನ ಮತದಾರ ಮಹಾಪ್ರಭುಗಳ ಮುಖಾಮುಖಿ ಭೇಟಿ ಮಾಡ್ತಾರೆ. 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿಲ್ಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ದರ್ಶನಕ್ಕೆ ನಿಂತ್ಕೋತಾರೆ. ಜನ ನೋಡಬಹುದು, ಜನ ಮಾತನಾಡಬಹುದು, ಜನರಿಗೊಂದು ಕೃತಜ್ಞತೆ ಹೇಳಬೇಕು, ಜನರಿಗೊಂದು ಥ್ಯಾಂಕ್ಸ್ ಹೇಳಬೇಕು, ಜನರಿಗೊಂದು ಧನ್ಯವಾದ ಹೇಳಬೇಕು ಅನ್ನುವ ಕಾರಣಕ್ಕೋಸ್ಕರ ಇವತ್ತು ಕನಕಪುರಕ್ಕೆ ಭೇಟಿ ಕೊಡ್ತಿದ್ದಾರೆ. ಕನಕಪುರದಿಂದ ಸಿಎಂ ಆದವರ ಪೈಕಿ ಡಿಕೆ ಶಿವಕುಮಾರ್ ಕೂಡ ಎರಡನೆಯವರು. ಡಿಕೆ ಶಿವಕುಮಾರ್ ತನ್ನ ಸ್ವಕ್ಷೇತ್ರ, ತನ್ನ ಮಾತೃಭೂಮಿ ಅದು. ಆ ಭೂಮಿಗೋಗಿ ನನ್ನ ಜನರಿಗೊಂದು ಕೃತಜ್ಞತೆ ಹೇಳಬೇಕು. ಕೇವಲ ಯಾವುದೋ ಕನಕಪುರದ ಯಾವುದೋ ಒಂದು ಕೇಂದ್ರ ಪ್ರದೇಶದಲ್ಲಿ ನಿಂತ್ಕೊಂಡು ಮಾತ್ರ ಮಾತನಾಡ ಬರೋದಲ್ಲ. ಬದಲಾಗಿ ಕನಕಪುರದ 17 ಗ್ರಾಮ ಪಂಚಾಯಿತಿ ಏನು ವ್ಯಾಪ್ತಿ ಇದಾವೋ ಅಷ್ಟು ಪಂಚಾಯಿತಿಗೆ ಹೋಗಬೇಕು ಅನ್ನೋದು ಅವರ ರೂಟ್ ಮ್ಯಾಪ್ನಲ್ಲಿದ್ದಾರೆ. ಆದರೆ ಎಷ್ಟು ಪಂಚಾಯಿತಿ ಅಥವಾ ಎಷ್ಟು ಪ್ಲೇಸಿಗೆ ಹೋಗ್ತಾರೆ ಅನ್ನೋದೇ ಕೌತುಕ. ಸ್ವಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಿದ್ದಾರೆ. ಅದರಲ್ಲೂ ಕೂಡ ಸಿಎಂ ಆಗಿ ಪ್ರಥಮ ಬಾರಿಯ ಭೇಟಿ ಇದು. ಸಿಎಂ ಆದ ಬಳಿಕ ಮೊದಲ ಬಾರಿ ತವರೂರಿಗೆ ಡಿಕೆ ಶಿವಕುಮಾರ್. ಇವತ್ತು ಸಿಎಂ ಡಿಕೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸ. ಕನಕಪುರದಲ್ಲಿ ಎಲ್ಲೆಡೆ ರಾರಾಜಿಸುತ್ತಿವೆ ಬೃಹತ್ ಕಟೌಟ್ಸು. ಕನಕಪುರದಲ್ಲಿಂದು ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸು. ಸಿಎಂ ಡಿಕೆಶಿಯಿಂದ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಇದೆ. ಹಾರೋಹಳ್ಳಿ ಕನಕಪುರ ತಾಲೂಕಿನಲ್ಲಿ ಡಿಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇಡೀ ದಿನ ಸ್ವಕ್ಷೇತ್ರದ ಪ್ರವಾಸ ಕೈಗೊಂಡಿರೋ ಸಿಎಂ 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ನಗರ ಪ್ರದೇಶಗಳಲ್ಲಿ ಡಿಕೆ ಪ್ರವಾಸ. ಕ್ಷೇತ್ರದ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿರ್ತಕ್ಕಂತಹ ಡಿಕೆ ಶಿವಕುಮಾರ್ ಇನ್ನೊಂದಷ್ಟು ಭರವಸೆಯನ್ನು ಕೂಡ ಕೊಟ್ಟು ತನ್ನ ಜನರನ್ನು ಸಮಾಧಾನಪಡಿಸುವ ಪ್ರಯತ್ನ ಆಗುತ್ತೆ. ಕನಕಪುರಕ್ಕೆ ವಿಧಾನಸೌಧದಿಂದ ತವರಿಗೆ ಹೊರಟ ಸಿಎಂ ಡಿಕೆ ಅಲ್ಲಿಂದ ಹೊರಟಿದ್ದಾರೆ. ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದಿಂದ ಡಿಕೆ ಶಿವಕುಮಾರ್ ಪ್ರಯಾಣ. ಸಹೋದರ ಡಿಕೆ ಸುರೇಶ್ ಜೊತೆ ಸಿಎಂ ಡಿಕೆಶಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕನಕಪುರ ರಸ್ತೆಯವರೆಗೂ ಮೆಟ್ರೋದಲ್ಲಿ ಸಿಎಂ ಸಂಚಾರ ಮಾಡ್ತಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸೇರಿ ಹಲವರು ಸಾಥ್ ಕೊಟ್ಟಿದ್ದಾರೆ. ಭದ್ರತೆಯ ದೃಷ್ಟಿಯಿಂದ ಇದ್ದೇ ಇರ್ತಾರೆ. ವಿಧಾನಸೌಧದಿಂದ ತನ್ನ ತವರು ಜಿಲ್ಲೆಗೆ ಡಿಕೆ ಶಿವಕುಮಾರ್ ಹೊರಟಿದ್ದಾರೆ. ಕೂತ್ಕೊಂಡಿರೋದು ಅವರ ಸ್ವಂತ ಕಾರಲ್ಲ, ಬದಲಾಗಿ ಸಾರ್ವಜನಿಕ ಮೆಟ್ರೋದಲ್ಲಿ ಕೂತ್ಕೊಂಡು ತನ್ನ ಸ್ವಕ್ಷೇತ್ರಕ್ಕೆ ಹೊರಟಿದ್ದಾರೆ. ಜೊತೆಗೆ ಮಾಜಿ ಸಂಸದ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಕೂಡ ಇರ್ತಾರೆ. ಜೊತೆಗೆ ಇನ್ನು ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರೋಟೋಕಾಲ್ ಭಾಗವಾಗಿ ಯಾರ್ಯಾರು ಇರಬೇಕು ಅಧಿಕಾರಿಗಳು ಅವರು ಇದ್ದೇ ಇರ್ತಾರೆ, ಮ್ಯಾಂಡೇಟ್ರಿ. ಸೊ ಇವತ್ತು ವಿಶೇಷವಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರೋದು. ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಹೇಳಿದ್ರು ಪಬ್ಲಿಕ್ ಡೊಮೈನ್ ಬದಲಾಗಬೇಕು, ಸಾರ್ವಜನಿಕ ವಲಯ ಬದಲಾಗಬೇಕು. ಏನು ಬದಲಾವಣೆ? ಪೆಟ್ರೋಲು ಡೀಸೆಲ್ ಖರೀದಿ ಕಡಿಮೆ ಮಾಡಿ ಸರ್ಕಾರಿ ಬಸ್ಗಳಲ್ಲಿ ಓಡಾಡಿ, ಮೆಟ್ರೋದಲ್ಲಿ ಓಡಾಡಿ. ನರೇಂದ್ರ ಮೋದಿ ಅಂದ್ರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಡಿಕೆ ಶಿವಕುಮಾರ್ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರೋದು. ಒಂದು ಟ್ರಾಫಿಕ್ ಕಿರಿಕಿರಿಯ ಬೇಜಾರಿರಬಹುದು, ಅಥವಾ ಮೆಟ್ರೋದಲ್ಲಿ ಸಾರ್ವಜನಿಕವಾಗಿ
ಹೋದ್ರೆ ಒಂದು ವಿಶೇಷತೆ ಇರುತ್ತೆ ಅನ್ನೋ ಕಾರಣಕ್ಕೆ ಹೊರಟಿದಾರೋ ಅಥವಾ ಈ ತರಹದೊಂದು ವಿಶೇಷ ನಿರ್ಧಾರವನ್ನು ತಾಳಿದಾರೋ ಗೊತ್ತಿಲ್ಲ. ಕನಕಪುರದ ಜನತೆಗೆ ಮೆಟ್ರೋ ಪ್ರಯಾಣ ಅತ್ಯಂತ ಸುರಕ್ಷಿತ ಅನ್ನುವ ಸಂದೇಶ ರವಾನಿಸೋದಕ್ಕೆ ಈ ಪ್ರಯಾಣನ ಗೊತ್ತಿಲ್ಲ. ಆದರೆ ಇವತ್ತಿನ ವಿಶೇಷ ಏನು ಅಂದರೆ ಡಿ.ಕೆ. ಶಿವಕುಮಾರ್ ಅವರು ತನ್ನ ಅಧಿಕಾರಿಗಳ ಜೊತೆಯಲ್ಲಿ ಮೆಟ್ರೋ ಪ್ರಯಾಣ, ಸಾರ್ವಜನಿಕ ಮೆಟ್ರೋ ಬೋಗಿಯಲ್ಲಿ ಕೂತ್ಕೊಂಡು ಪ್ರಯಾಣ ಬೆಳೆಸಿದ್ದಾರೆ. ವಿಧಾನಸೌಧದಿಂದ ಈಗಾಗಲೇ ಡಿ.ಕೆ. ಶಿವಕುಮಾರ್ ಅಂಬೇಡ್ಕರ್ ಮೆಟ್ರೋ ನಿಲ್ದಾಣದಿಂದ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸಹೋದರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಇದ್ದಾರೆ. ಇನ್ನು ಜೊತೆಗೊಂದಷ್ಟು ಅಧಿಕಾರಿಗಳು ಕೂಡ ಇರ್ತಾರೆ. ಅದರಲ್ಲಿ ವಿಶೇಷವಾಗಿ ಸಂಚಾರ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂತಹ ಸೀಮಂತ್ ಕುಮಾರ್ ಸೇನ್, ಕಾರಣ ಅವರ ರೂಟ್ ಕ್ಲಿಯರೆನ್ಸಿಗೋಸ್ಕರ ಅವರು ಇರಲೇಬೇಕಾಗಿ ಬರುತ್ತೆ, ಅವರು ಕೂಡ ಇದ್ದಾರೆ. ಇವತ್ತು ಡಿ.ಕೆ. ಅವರ ಸ್ವಕ್ಷೇತ್ರ ಕನಕಪುರಕ್ಕೆ ಹೋಗ್ತಾರೆ. ಸಾರ್ವಜನಿಕ ಸಂದರ್ಶನಗಳು, ಅವರ ಜೊತೆ ಒಂದಷ್ಟು ಲೋಕಾಭಿರಾಮ ಮಾತುಗಳು, ಸುದೀರ್ಘವಾದಂತಹ ಸಿಎಂ ಆದ ನಂತರ ಹೋಗ್ತಾ ಇರೋದು. ನನ್ನ ಮತಕ್ಷೇತ್ರಕ್ಕೆ ಕೃತಜ್ಞತೆ ಸಲ್ಲಿಸೋದಕ್ಕೆ ಹೋಗ್ತಿದ್ದೇನೆ, ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ. ಬೆಂಗಳೂರಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಕಳೆದ 40 ವರ್ಷಗಳಿಂದ ಜನ ನನ್ನನ್ನು ಬೆಳೆಸಿದ್ದಾರೆ. 8 ಬಾರಿ MLA, ಕ್ಷೇತ್ರದ ಜನರಿಗೆ ನೀವು ಬರಬೇಡಿ, ನಾನೇ ಬರ್ತೀನಿ ಅಂದಿದ್ದೆ. ಕನಕಪುರ ಜನ ಇಲ್ಲ ಅಂದ್ರೆ ನಾನು ಈ ಸ್ಥಾನಕ್ಕೆ ಬರ್ತಿರ್ಲಿಲ್ಲ. ಹೇಳಲೇಬೇಕಾದ ಮಾತು. ಮೊದಲು ನನ್ನ ಕ್ಷೇತ್ರಕ್ಕೆ ಭೇಟಿ ನೀಡಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ಬೆಂಗಳೂರಿನಲ್ಲಿ ಈ ಹೇಳಿಕೆ ಕೊಟ್ಟಿರುವಂತಹ, ನನ್ನ ಜನ ಇಲ್ದಿದ್ರೆ ನಾನು ಹೆಂಗೆ ಬೆಳೀತಿದ್ದೆ? ಕಳೆದ 40 ವರ್ಷಗಳಿಂದ ಜನ ನನ್ನನ್ನು ಬೆಳೆಸಿದ್ದಾರೆ. ಕ್ಷೇತ್ರದ ಜನರಿಗೆ ನೀವು ಬರಬೇಡಿ ಅಂತ ನಾನೇ ಹೇಳಿದ್ದೆ, ನಾನೇ ಬರ್ತೀನಿ, ನೀವು ಬರಬೇಡಿ ಅಂತ ಹೇಳಿದ್ದೆ. ಕನಕಪುರ ಜನ ಇಲ್ಲ ಅಂದ್ರೆ ನಾನು ಈ ಸ್ಥಾನಕ್ಕೆ ಬರ್ತಿರ್ಲಿಲ್ಲ. ತನ್ನ ಕ್ಷೇತ್ರದ ಜನರನ್ನ ನೆನಪು ಮಾಡ್ಕೊಂಡಿದ್ದು ಡಿ.ಕೆ. ಶಿವಕುಮಾರ್ ಈ ರೀತಿ. ನನ್ನ ಕ್ಷೇತ್ರದ ಜನರಿಗೆ ನಾನೊಂದು ಥ್ಯಾಂಕ್ಸ್ ಹೇಳಬೇಕು. ಬೆಂಗಳೂರಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿರ್ತಕ್ಕಂತಹದ್ದು, ನಾನೇ ನನ್ನ ಜನಕ್ಕೆ ಹೇಳಿದ್ದೆ ಬರಬೇಡಿ, ನಾನೇ ಬರ್ತೀನಿ ಅಂತ ಹೇಳಿ, ಅದರಂತೆ ನಾನು ಇವತ್ತು ಹೊರಟಿದ್ದೀನಿ. ಕಳೆದ 40 ವರ್ಷಗಳಿಂದ ನಾನು ಕಂಡ ರಾಜಕೀಯ ಏರಿಳಿತಗಳು, ಗೆಲುವು, ಸಾಧನೆ, ಕೀರ್ತಿ ಇವೆಲ್ಲವೂ ಕೂಡ ನಾನು ಜನ ಕೊಟ್ಟಿರೋ ಭಿಕ್ಷೆ. ನನಗೆ ನಾನು ಯಾವುದನ್ನು ಹಣ ಕೊಟ್ಟು ಖರೀದಿ ಮಾಡಿದವನಲ್ಲ, ಜನ ಕೊಟ್ಟಿರೋ ಭಿಕ್ಷೆ. ವಿಜುವಲ್ಸ್ ಗಮನಿಸ್ತಾ ಇದ್ದೀರಿ. ನಾನು ಆರಂಭದಲ್ಲೇ ಹೇಳಿದೆ ಮೆಟ್ರೋ ಪ್ರಯಾಣದ ಉದ್ದೇಶ ಏನಿರ್ಬೋದು ಅಂತ. ಸಾರ್ವಜನಿಕರನ್ನ ಮುಖಾಮುಖಿ ನಡ್ಕೊಂಡು ಪ್ರಯಾಣ ಮಾಡಿದ್ರೆ ಅದರಲ್ಲೊಂದು ಟ್ರಾನ್ಸ್ಪರೆಂಟ್ ಇರ್ತಾವೆ, ಪಾರದರ್ಶಕತೆ ಇರುತ್ತೆ. ಜೋ ದಿಕ್ತಾ ಹೇ ಓ ಬಿಕ್ತಾ ಹೇ, ಕಣ್ಣಿಗೆ ಯಾವ್ದು ಕಾಣುತ್ತೋ ಅದು ಖರೀದಿ ಆಗುತ್ತೆ. 2028ರ ಎಲೆಕ್ಷನ್ ಇದೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ ತಕ್ಷಣ ನೋಡಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಾರ್ನಲ್ಲಿ ಯಾರಿಗೂ ಮುಖ ಕಾಣಿಸ್ದಲ್ಲ ಹಂಗೆ ಹೊಂಟೋದ್ರು. ಹಿಂಗೆ ಜನ ಮಾತನಾಡಬಾರ್ದಲ್ಲ. ಪಬ್ಲಿಕ್ ಡೊಮೈನ್ನಲ್ಲಿ, ಸಾರ್ವಜನಿಕ ವಲಯದಲ್ಲಿ ಡಿ.ಕೆ. 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 ಅಂತ ಹೇಳಿ ಒಂದು ಸ್ವಲ್ಪ ಗುಂಗುಡ್ತಾ ಇರಬೇಕು ಕಿವಿಗಳಲ್ಲಿ. ಹಿಂಗಾಗಬೇಕು ಅಂದ್ರೆ ಹಿಂಗಾಗಬೇಕು. ಹಿಂಗಾಗೋದು ಅಂದ್ರೆ ಹಿಂಗೆ ಮೆಟ್ರೋದಲ್ಲಿ ಹೋಗ್ಬೇಕು. ಅಕ್ಕಪಕ್ಕದವರು ನೋಡ್ತಾರೆ, ಮಾತನಾಡ್ತಾರೆ, ನಮ್ಮ ಸಿಎಂ ಮೆಟ್ರೋದಲ್ಲಿ ಬಂದು ಕೂತಿದ್ದಾರೆ ನೋಡಿ, ಆ ಮಕ್ಕಳ ಜೊತೆ ಲಾಲಿತ್ಯವಾಗಿ ಫೋಟೋಗೆ ನಿಂತ್ಕೊಳ್ಳುವಂತಹದ್ದು. ಇವೆಲ್ಲವೂ ಕೂಡ ಒಬ್ಬ ಸಿಎಂಗೆ ಇರಬೇಕಾದಂತಹ ಮೂಲಭೂತ ಗುಣಗಳು. ಇದರಲ್ಲೇನು ವಿಶೇಷತೆ ಏನೂ ಇಲ್ಲ, ಇದರಲ್ಲಿ ಅಚ್ಚರಿಯೂ ಕೂಡ ಇಲ್ಲ. ಇವತ್ತು ಹೊರಟಿರುವುದು ತನ್ನ ಸ್ವಕ್ಷೇತ್ರ ಕನಕಪುರಕ್ಕೆ. ಕಾರಲ್ಲಿ ಬೇಕಾದ್ರೂ ಹೋಗಬಹುದಾಗಿತ್ತು, ಬೇರೆ ಬೇರೆ ಅದರಲ್ಲೂ ಬಿಡಿ 22 ನಿಮಿಷದಲ್ಲಿ ರೀಚ್ ಆಗಬಹುದಾದಂತಹ ಹೆಲಿಕಾಪ್ಟರ್ನಲ್ಲೂ ಕೂಡ ಹೋಗಬಹುದಾಗಿತ್ತು. ಡಿ.ಕೆ. ಶಿವಕುಮಾರ್ ಮನಸ್ಸು ಮಾಡಿದ್ದಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಆಯ್ಕೆ ಮಾಡ್ಕೊಂಡಿದ್ದೇನನ್ನ, ಸಾರ್ವಜನಿಕ ಸಂಚಾರಕ್ಕೆ ಬಳಸಬಹುದಾದ ಮೆಟ್ರೋವನ್ನ. ಇದರಲ್ಲಿ ಕೂತ್ಕೊಂಡು ಇವತ್ತು ಸ್ವಕ್ಷೇತ್ರಕ್ಕೆ ಹೋಗ್ತಾರೆ. ಆಡಂಬರದ ಪ್ರಯಾಣ ಇದಾಗಿರಲಿಲ್ಲ, ಸರ್ವೇ ಸಾಧಾರಣ ಸರಳ ಪ್ರಯಾಣ ಇದಾಗಿತ್ತು. ಸಾರ್ವಜನಿಕ ವಲಯದಲ್ಲಿ ಇದು ಶ್ಲಾಘನೆಗೂ ವ್ಯಕ್ತ ಆಗಬಹುದು. ಡಿ.ಕೆ. ಶಿವಕುಮಾರ್ನಂತಹ ಸಿಎಂ ಆಗಿ ಒಂದೇ ವಾರದಲ್ಲಿ ಸರಳ ರೂಪದಲ್ಲಿ ತನ್ನ ಕ್ಷೇತ್ರಕ್ಕೆ ಹೋಗ್ತಾ ಇರೋದು ಇದು ವಿಶೇಷವೇ, ವಿಶೇಷ. ಇದರಲ್ಲಿ ಬೇರಿನ್ಯಾವ ಕಲ್ಪನೆನೂ ಬೇಡ. ಸಾರ್ವಜನಿಕರ ಜೊತೆ ಯಾವುದೇ ನಿರ್ಬಂಧಗಳಿಲ್ಲದೆ ಮಾತನಾಡೋದಿದೆಯಲ್ಲ ಸಿಎಂ. ನೀವು ಸಾಕಷ್ಟು ದೃಶ್ಯಗಳನ್ನು ನೋಡಿರ್ತೀರಿ. ಸಿಎಂಗಳು ಕೆಲವೊಮ್ಮೆ ದಾರ್ಷ್ಟ್ಯಗಳನ್ನು ಮೆರೀತಾರೆ, ಸಾರ್ವಜನಿಕರನ್ನ ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ. ಸಿದ್ದರಾಮಯ್ಯರ ವಿಚಾರದಲ್ಲೂ ಕೂಡ ನೋಡಿ ಇದೇ ಸರಳತೆ ಇತ್ತು ಅವರಲ್ಲೂ ಕೂಡ. ಇದೇ ಸರಳತೆ ಸಿಎಂ ಸಿದ್ದರಾಮಯ್ಯರ ಬಳಿಯೂ ಇತ್ತು. ಸಾರ್ವಜನಿಕರ ಜೊತೆ ಉತ್ತಮ ವ್ಯವಹಾರ. ಇನ್ನು
ರಾಜ್ಯದ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇವತ್ತು ಸ್ವಕ್ಷೇತ್ರದ ಪ್ರವಾಸ ಕೈಗೊಂಡಿದ್ದಾರೆ. ಇದಕ್ಕೂ ಮೊದಲು ಸದಾಶಿವನಗರದ ನಿವಾಸದ ಬಳಿ ಸೇರಿದ್ದ ಜನರ ಸಮಸ್ಯೆಗಳನ್ನು ಆಲಿಕೆ ಮಾಡಿದ್ರು. ದೃಶ್ಯದಲ್ಲಿ ತೋರಿಸುವ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಸದಾಶಿವನಗರ ನಿವಾಸದ ಬಳಿ ನೋಡಿ ಸೇರಿದಂತಹ ಜನ ಆ ಜನರ ಸಮಸ್ಯೆಗಳನ್ನು ಆಲಿಸಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜನರಿಗೆ ಉತ್ತರ ಕೊಟ್ಟು ಮುಖ್ಯಮಂತ್ರಿ ಎಂಬ ನಿಟ್ಟಿನಲ್ಲಿ ಸೇರಿದ್ದ ಜನರ ಸಮಸ್ಯೆಗಳನ್ನು ಆಲಿಸಿದ್ರು. ಆ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ರಿ. ಇದು ಸದಾಶಿವನಗರದ ತನ್ನ ನಿವಾಸದ ಬಳಿ ಸೇರಿದ್ದ ಜನರ ಸಮಸ್ಯೆಯನ್ನ ಆಲಿಕೆ ಮಾಡಿದ್ದಾರೆ. ಜೊತೆಗಲ್ಲಿ ಜನ ಪ್ಲೀಸ್ ಸರ್ ಅಂತಿದ್ದ ಜನರ ಸಮಸ್ಯೆಗಳನ್ನು ಶಾಂತವಾಗಿ ಆಲಿಸಿದ ಸಿಎಂ ಡಿ.ಕೆ. ಶಿವಕುಮಾರ್ ಎಲ್ಲರ ಸಮಸ್ಯೆಗಳನ್ನು ಆಲಿಸಿದ್ದಾರೆ. ಸ್ಥಳದಲ್ಲೇ ಕೆಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ದು ಒಂದು ಜನತಾ ದರ್ಶನ. ಇನ್ನು ಅದಾಯಿತು, ತನ್ನ ಸ್ವಕ್ಷೇತ್ರ ತನ್ನ ಮನೆಯಲ್ಲಿ ಜನರ ದರ್ಶನ ಆಯಿತು. ಅದಾದ ನಂತರ ಅಲ್ಲಿಂದ ವಿಧಾನಸೌಧದಿಂದ ಮೆಟ್ರೋ ಪ್ರಯಾಣ ಆರಂಭ ಮಾಡ್ತಾರೆ ಕನಕಪುರಕ್ಕೆ. ನೀವೆಲ್ಲ ದೃಶ್ಯಗಳನ್ನು ಕೂಡ ಒಂದೇ ಫ್ರೇಮ್ನಲ್ಲಿ ಗಮನಿಸ್ತಾ ಇದ್ದೀರಿ. ಕನಕಪುರ ತನ್ನ ಸ್ವಕ್ಷೇತ್ರ, ಅಲ್ಲಿಗೆ ಸದಾಶಿವನಗರ ತನ್ನ ನಿವಾಸದಲ್ಲಿ ಜನ ಬರ್ತಾರೆ, ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ಹೇಳ್ಕತ್ತಾರೆ. ಶಾಂತನಾಗಿ ಅತ್ಯಂತ ವ್ಯವಧಾನಿತನಾಗಿ ಜನರ ಜೊತೆ ಮಾತನಾಡ್ತಾರೆ. ಅವರ ಪ್ರಾಬ್ಲಮ್ಗಳನ್ನು ಆಲಿಸಿ ಜನ ಕೂಡ ಪ್ಲೀಸು ಅಂತ ಹೇಳಿ ಅಂಗಲಾಚಿ ಬೇಡ್ಕೊಳ್ಳುವಂತಹದ್ದು. ನನ್ನ ಪ್ರಾಬ್ಲಮ್ ಆಲಿಸಿ, ನನಗಾಗ್ತಾ ಇಲ್ಲ. ಹೇಳಿ ಕೇಳಿ ಡಿ.ಕೆ. ಶಿವಕುಮಾರ್ ಅವರಿಗೆ ಶಿಕ್ಷಣ ಅಂದರೆ ಅವ್ರ ಕರಳು ಚುರುಕನ್ನುತ್ತೆ. ಇನ್ನು ಮಕ್ಕಳನ್ನು ಕಂಡರೂ ಕೂಡ ಅತ್ಯಂತ ಸಮಾಧಾನವಾಗಿ ಮಾತನಾಡ್ತಾರೆ. ಇದು ಒಂದೊಂದು CMಗೆ ಇರ್ತಕ್ಕಂಥ ಅವರವರ ವೈಯಕ್ತಿಕ ಗುಣಗಳು. ಅದೇ ತರಹ ನಿವಾಸದಲ್ಲಿ ಜನರನ್ನು ದರ್ಶನ ಮಾಡ್ಕೊಂಡು ಅಲ್ಲಿಂದ ಸೀದಾ ಅವರು ಬಂದಿದ್ದು ಮೆಟ್ರೋ ಬೋಗಿ ಹತ್ತುತ್ತಾರೆ. ತನ್ನ ಒಂದಷ್ಟು ಮ್ಯಾಂಡೇಟರಿ ವ್ಯಾಪ್ತಿಯಲ್ಲಿ ಯಾರ್ಯಾರು ಅಧಿಕಾರಿಗಳಿರಬೇಕು ಸೊ ಅವ್ರನ್ನೆಲ್ಲ ಕರ್ಕೊಂಡು ಕನಕಪುರಕ್ಕೆ ಹೊರಟಿದ್ದಾರೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಒಂದಷ್ಟು ಜನರ ಜೊತೆ ಪ್ರಾಬ್ಲಮ್ ಕೂಡ ಆಲಿಸಿದ್ರು. ಅದಾದ ನಂತರ ಕನಕಪುರಕ್ಕೆ ಹೊರಟಿರುವಂತಹದ್ದು. ಇದರಲ್ಲಿ ವಿಶೇಷ ಏನು ಅಂತ ಕೇಳಿದ್ರೆ, ಸಾರ್ವಜನಿಕ ಪ್ರಯಾಣಕ್ಕೆ ಬಳಸುವಂತಹ ಮೆಟ್ರೋದಲ್ಲಿ ಇವತ್ತು ಪ್ರಯಾಣ ಬೆಳೆಸಿದ್ದಾರೆ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋದಾದ್ರೆ ಮಾರುತಿ. ಸಾಯಿಲ್, ಡಿ.ಕೆ. ಶಿ ಅವರು CM ಆಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ತಮ್ಮ ಹುಟ್ಟೂರಿಗೆ ಹೋಗ್ತಾ ಇರೋಂಥದ್ದು. ಅಲ್ಲಿ ಕೂಡ ಸಾಲು ವೆಲ್ಕಮ್ ಆಗಿರ್ಬೋದು, ಮತ್ತೆ ಅಲ್ಲಿನ ಸಭೆಗಳನ್ನಾಗಿರ್ಬೋದು, ಮತ್ತೆ ಎಲ್ಲವೂ ಕೂಡ ಅಲ್ಲಿನ ಅಭಿಮಾನಿಗಳು ಮತ್ತೆ ಆ ಕ್ಷೇತ್ರ ಭಾಗದಲ್ಲಿ ಬರುವಂತ ಶಾಸಕರು ಕೂಡ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಅಲ್ಲಿಗೆ ಹೋಗೋದಕ್ಕೆ ಸಾರ್ವಜನಿಕ ಸಾರಿಗೆ ಆದಂತ ಮೆಟ್ರೋವನ್ನ ಬಳಸ್ತಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿಂದ ಹೋಗ್ಬೇಕಾದ್ರೆ 0 ಟ್ರಾಫಿಕ್ ಮಾಡ್ಬೇಕಾಗತ್ತೆ, ಮತ್ತೆ ಸಾರ್ವಜನಿಕರು ಕೂಡ ತುಂಬಾ ತೊಂದರೆ ಆಗತ್ತೆ. ಅದೇ ಕಾರಣದಿಂದಾಗಿ CM ಅವರು ಇನಿಷಿಯೇಟಿವ್ ತೆಗೆದುಕೊಂಡು ನೇರವಾಗಿ ಮೆಟ್ರೋ ಮೂಲಕ ಕನಕಪುರ ರೋಡ್ಗೆ ಹೋಗ್ತಾ ಇರೋದು. ಅಲ್ಲಿಂದ ನಾರ್ಮಲ್ ಆಗಿ ಕಾರಿನ ಮೂಲಕ ತಮ್ಮ ಹುಟ್ಟೂರಿಗೆ ಹೋಗ್ತಾ ಇರೋದು. ಪ್ರಮುಖವಾಗಿ ಕನಕಪುರವರೆಗೂ ಕೂಡ ಅವರು ಜರ್ನಿ ಇವತ್ತಿರುತ್ತೆ. ಅಂದ್ರೆ ಈಗಿಂದ ಆರಂಭ ಆದಂತ ಜರ್ನಿ ರಾತ್ರಿ 8-9 ಗಂಟೆ ತನಕ ಕೂಡ ಇರುವಂತದ್ದು. ಪ್ರಮುಖವಾಗಿ ಎಲ್ಲರನ್ನೂ ಕೂಡ ಭೇಟಿಯಾಗುವ ಪ್ರಯತ್ನಕ್ಕೆ ಮುಂದಾಗಿರೋದು. ಯಾಕಂದ್ರೆ ಸಾಕಷ್ಟು ಸತತ ವರ್ಷಗಳ ನಂತರ ಅವ್ರಿಗೆ ಈ ಪಟ್ಟ ಬಂದಿರೋಂಥದ್ದು, ಅಂದ್ರೆ CM ಪಟ್ಟ ಬಂದಿರೋದು. ಅದರಿಂದಾಗಿ ಸೆಲೆಬ್ರೇಷನ್ಗೋಸ್ಕರ ಅಲ್ಲೆಲ್ಲವೂ ಕೂಡ ಮತ್ತೆ ಅಲ್ಲಿ ಓಟ್ ಹಾಕದ ಜನರಿಗೆ, ಯಾಕೆಂದ್ರೆ ಹಿಂದೆ ಹಲವು ಬಾರಿ ಅವರು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಪ್ರಚಾರ ಮಾಡ್ಬೇಕಾದ್ರೆ ಹೇಳಿದ್ದುಂಟು, ನನಗೆ ನೀವು ಓಟ್ ಹಾಕಿದ್ರೆ ನನಗೂ ಕೂಡ ಸಹಿ ಹಾಕುವ ಟೈಮ್ ಬರುತ್ತೆ, ನನ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಕೂಡ ಹಲವು ಬಾರಿ ಅವರು ಚುನಾವಣಾ ಪ್ರಚಾರದಲ್ಲಿ ಆಗಿರ್ಬೋದು, ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಆಗಿರ್ಬೋದು, ಎಲ್ಲಾ ಕಡೆನೂ ಕೂಡ ಈ ಮಾತುಗಳನ್ನ ಹೇಳ್ಕೊಂತ ಬರ್ತಿದ್ರು. ಈಗ ಆ ಅವಕಾಶ ಬಂದಿರೋದು ಈ ರಾಜ್ಯದ ಏನು CM ಆಗಿರೋದ್ರಿಂದ ಮೊದಲ ಬಾರಿಗೆ ತಮ್ಮ ಹುಟ್ಟೂರಾದಂತಹ ದೊಡ್ಡಹಾಲಹಳ್ಳಿ ಕೂಡ ಹೋಗ್ತಾ ಇರೋದು. ಅಲ್ಲಿ ಕೂಡ ಸಾರ್ವಜನಿಕರನ್ನ ಆಗಿರ್ಬೋದು, ಲೀಡರ್ಸ್ನ ಆಗಿರ್ಬೋದು, ಬೂತ್ ಮಟ್ಟದ ಕಾರ್ಯಕರ್ತರನ್ನ ಆಗಿರ್ಬೋದು, ಎಲ್ಲರನ್ನೂ ಕೂಡ ಭೇಟಿಯಾಗುವಂಥದ್ದು, ಅವರ ಅಭಿಪ್ರಾಯವನ್ನ ಕೇಳುವಂಥದ್ದು, ಮತ್ತು ಅಭಿವೃದ್ಧಿ ಬಗ್ಗೆ ಕೂಡ ಏನೆಲ್ಲ ಮುಂದೆ ಆ ಹಳೆ ಮೈಸೂರು ಭಾಗಕ್ಕಾಗಿರ್ಬೋದು, ತಮ್ಮ ತವರು ಜಿಲ್ಲೆಗಾಗಿರ್ಬೋದು, ಮತ್ತೆ ಇವೆಲ್ಲವೂ ಕೂಡ ಚರ್ಚೆ ಆಗತ್ತೆ. ಒಟ್ಟಿನಲ್ಲಿ ಅಭಿಮಾನಿಗಳಾಗ್ಬೋದು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ತಮ್ಮ ನಾಯಕರನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.